ಹಾಯ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ಭಾರತವನ್ನು ನಡುಗಿಸಿದಂತಹ ಕಾರ್ಪೊರೇಟ್ ಸ್ಕ್ಯಾಮ್ ಬಗ್ಗೆ ಗೊತ್ತಿರಬೇಕಲ್ವಾ? 2009ರಲ್ಲಿ ಆದಂತಹ ಸತ್ಯಂ ಸ್ಕ್ಯಾಮ್ ಭಾರತದಲ್ಲಿ ಅತಿ ದೊಡ್ಡ ಕಾರ್ಪೊರೇಟ್ ಸ್ಕ್ಯಾಮ್ ಆಗಿದೆ. ಇದನ್ನು ಡಿಬ್ಯಾಕಲ್ ಆಫ್ ದ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ರಿಗಾರ್ಡ್ ಮಾಡಲಾಗಿದೆ. ಸತ್ಯಂ ಅಂದರೆ ಸಂಸ್ಕೃತದಲ್ಲಿ ಸತ್ಯ ಅಂತ ಅರ್ಥ. ಒಂದು ಕಾಲದಲ್ಲಿ ಸತ್ಯಂ ಭಾರತದ ಫಾಸ್ಟ್ ಗ್ರೋಯಿಂಗ್ ಕಂಪನಿಗಳಲ್ಲಿ ಒಂದಾಗಿತ್ತು. ಸತ್ಯಂ ಸ್ಕ್ಯಾಮ್ ಮುಖ್ಯವಾಗಿ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಅಕೌಂಟ್ಸ್, ಪುವರ್ ಕಾರ್ಪೊರೇಟ್ ಗವರ್ನೆನ್ಸ್ ಹಾಗೆ ಫ್ರಾಡ್ಯುಲೆಂಟ್ ಆಡಿಟಿಂಗ್ ಪ್ರಾಕ್ಟೀಸಸ್ ಬಗ್ಗೆ ಆಗಿತ್ತು. ಸಿಂಪಲ್ ಆಗಿ ಹೇಳೋದಾದರೆ ಈ ಸ್ಕ್ಯಾಮಲ್ಲಿ ಕಂಪನಿಯ ಫಿನಾನ್ಷಿಯಲ್ ಹೆಲ್ತ್ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡಲಾಗಿತ್ತು. ಈ ಫ್ರಾಡಿನ ವರ್ತ್ 7,000 ಕೋಟಿ ಆಗಿದ್ದು, ಇದರಿಂದಾಗಿ ಇನ್ವೆಸ್ಟರ್ಸ್ 14,000 ಕೋಟಿಯನ್ನು ಕಳ್ಕೊಂಡ್ರು. ಯಾಕಂದರೆ ಈ ಫ್ರಾಡಲ್ಲಿ ಒಂದೇ ದಿನದಲ್ಲಿ ಸತ್ಯಂನ ಶೇರ್ಸ್ ಸುಮಾರು 80% ಬಿತ್ತು. ಹಾಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 7.3% ಫಾಲನ್ನು ಕಂಡಿತು. ಈಗ ನೀವು ಈ ಫ್ರಾಡ್ಗಳ ಬಗ್ಗೆ ಮುಂಚಿತವಾಗಿಯೇ ತಿಳ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ರೇಷೋವನ್ನು ಡಿಸ್ಕಸ್ ಮಾಡ್ತೇನೆ. ಈ ರೇಷೋವಿನ ಹೆಲ್ಪಿಂದ ನಮಗೆ ಮುಂಚಿತವಾಗಿಯೇ ಕಂಪನಿಯಲ್ಲಿ ಫ್ರಾಡ್ ನಡೆಯೋದ್ರ ಬಗ್ಗೆ ಕೆಲವು ಮಾಹಿತಿಗಳು ಸಿಗ್ಬೋದಾಗಿದೆ. ಸೊ ಈ ರೇಷೋ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇಲ್ಲಿ ನಾವು ಪ್ರತಿ ವಾರ ಪರ್ಸನಲ್ ಫಿನಾನ್ಸ್ ಹಾಗೂ ಇನ್ವೆಸ್ಟಿಂಗ್ ಬಗ್ಗೆ ಹಲವಾರು ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇವೆ. ಮೊದಲಿಗೆ ಕಂಪನಿಗಳು ಅದರ ಬುಕ್ಸನ್ನು ಯಾವ ರೀತಿ ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ನೋಡೋಣ. ಕಂಪನಿಗಳು ಅಗ್ರೆಸಿವ್ ರೆವೆನ್ಯೂ ರೆಕಾಗ್ನಿಷನ್ ಪಾಲಿಸಿಯ ಮೂಲಕ ಅದರ ರೆವೆನ್ಯೂವನ್ನು ಇನ್ಫ್ಲೇಟ್ ಮಾಡ್ಬೋದು. ಇದನ್ನು ಚಾನಲ್ ಸ್ಟಫಿಂಗ್ ಅಥವಾ ಎಕ್ಸ್ಟೆಂಡೆಡ್ ಕ್ರೆಡಿಟ್ ಪೀರಿಯಡ್ಸ್ಗಳನ್ನು ಕೊಡೋದ್ರಿಂದ ಕಂಪನಿ ಮಾಡುತ್ತೆ. ಈಗ ಚಾನಲ್ ಸ್ಟಫಿಂಗ್ ಅಂದ್ರೇನು ಅಂತ ನೋಡೋಣ. ಕಂಪನಿ ಅದರ ರಿಪೋರ್ಟಿಂಗ್ ಪೀರಿಯಡ್ ಹತ್ತಿರ ಬಂದಾಗ ಅದರ ಡಿಸ್ಟ್ರಿಬ್ಯೂಟರ್ಸಿಗೆ ಹಾಗೂ ರಿಟೇಲರ್ಸಿಗೆ ಅಂದರೆ ಅದರ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ಗಳಿಗೆ ಸೇಲ್ ಮಾಡಲಿಕ್ಕಾಗೋದಕ್ಕಿಂತ ಹೆಚ್ಚಿನ ಪ್ರಾಡಕ್ಟನ್ನು ಶಿಪ್ ಮಾಡುವಂಥದ್ದು. ಈ ಥರ ಹೆಚ್ಚಿನ ಪ್ರಾಡಕ್ಟನ್ನು ಶಿಪ್ ಮಾಡಿದ ಕೂಡಲೇ ಕಂಪನಿಯ ರೆವೆನ್ಯೂ ಅಥವಾ ಕಂಪನಿಯ ಸೇಲ್ಸ್ ಬೂಸ್ಟ್ ಆಗುತ್ತೆ. ಉದಾಹರಣೆಗೆ ಒಂದು ಕಂಪನಿ ಸ್ಮಾರ್ಟ್ ಫೋನ್ಸ್ಗಳನ್ನು ಸೆಲ್ ಮಾಡ್ತಾ ಇದೆ ಅಂದ್ಕೊಳ್ಳಿ. ಅದರ ಡಿಸ್ಟ್ರಿಬ್ಯೂಟರ್ಸ್ ಪ್ರತಿ ತಿಂಗಳು ಅರೌಂಡ್ 1,000 ಸ್ಮಾರ್ಟ್ ಫೋನ್ಗಳ ಆರ್ಡರ್ ಹಾಕ್ತಾರೆ ಅಂತ ಅನ್ಕೊಳ್ಳೋಣ. ಆದರೆ ಕಂಪನಿ ಏನು ಮಾಡುತ್ತೆ, ರಿಪೋರ್ಟಿಂಗ್ ಪೀರಿಯಡ್ ಹತ್ತಿರ ಬಂದಾಗ ಅದರ ಈ ಡಿಸ್ಟ್ರಿಬ್ಯೂಟರ್ಸ್ಗೆ 3,000 ಸ್ಮಾರ್ಟ್ ಫೋನ್ಸ್ಗಳನ್ನು ಶಿಪ್ ಮಾಡಿಬಿಡುತ್ತೆ. ಸೊ ಈ 3,000 ಸ್ಮಾರ್ಟ್ ಫೋನ್ಸ್ಗಳನ್ನು ಕಂಪನಿ ಶಿಪ್ ಮಾಡಿದ ಕೂಡಲೇ ಅದರ ಬುಕ್ಸಲ್ಲಿ ಸೇಲ್ಸ್ 3,000 ಸ್ಮಾರ್ಟ್ ಫೋನ್ಸ್ಗಳಿಗೆ ರೆಕಾರ್ಡ್ ಆಗುತ್ತೆ. ಸೊ ಅಲ್ಲಿ ಸೇಲ್ಸ್ ಬೂಸ್ಟ್ ಆಗಿರುತ್ತೆ. ಆದರೆ ಈ ಡಿಸ್ಟ್ರಿಬ್ಯೂಟರ್ಸ್ಗೆ ಇಷ್ಟು ಸೇಲ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವರು ಅರೌಂಡ್ 1,000 ಸ್ಮಾರ್ಟ್ ಫೋನ್ಗಳನ್ನು ಮತ್ತೆ ರಿಟರ್ನ್ ಕಳಿಸ್ತಾರೆ. ಸೊ ಅವರು ಹೀಗೆ 1,000 ಸ್ಮಾರ್ಟ್ ಫೋನ್ಗಳನ್ನು ರಿಟರ್ನ್ ಕಳಿಸಿದಾಗ ಈ 1,000 ರಿಟರ್ನ್ ಬಂದ ಸ್ಮಾರ್ಟ್ ಫೋನ್ಗಳು ಆ ಕಂಪನಿಯ ಸ್ಟಾಕಲ್ಲಿ ಇರ್ತವೆ. ಅದರ ಕ್ಲೋಸಿಂಗ್ ಇನ್ವೆಂಟ್ರಿಯಲ್ಲಿ ಈ ರಿಟರ್ನ್ ಬಂದ ಗೂಡ್ಸ್ಗಳು ಇನ್ಕ್ಲೂಡ್ ಆಗಿರ್ತವೆ. ಆದರೆ ಸೇಲ್ಸ್ ಫಿಗರಲ್ಲಿ 3,000 ಸ್ಮಾರ್ಟ್ ಫೋನ್ಗಳ ಸೇಲ್ಸನ್ನು ಅದು ತೋರಿಸುತ್ತೆ. ಹೀಗೆ ಮಾಡೋದ್ರಿಂದ ಇನ್ವೆಸ್ಟರ್ ಜಸ್ಟ್ ಸೇಲ್ಸ್ ಫಿಗರ್ ಅಥವಾ ರೆವೆನ್ಯೂ ಅನ್ನು ನೋಡಿದಾಗ ಇನ್ಕ್ರೀಸ್ಡ್ ರೆವೆನ್ಯೂ ಕಾಣುತ್ತೆ. ರೆವೆನ್ಯೂ ಇಲ್ಲಿ ಬೂಸ್ಟ್ ಆಗಿರೋದ್ರಿಂದ ಇದು ಹೆಚ್ಚಿನ ಸೇಲ್ಸ್ ಅನ್ನ ತೋರಿಸುತ್ತೆ. ಸೊ ಈ ತರ ಆರ್ಟಿಫಿಷಿಯಲ್ ಆಗಿ ರೆವೆನ್ಯೂವನ್ನು ಬೂಸ್ಟ್ ಮಾಡೋದ್ರಿಂದ ಇನ್ವೆಸ್ಟರ್ಸ್ ಹಾಗೂ ಶೇರ್ ಹೋಲ್ಡರ್ಸ್ಗೆ ಇದು ಮಿಸ್ಲೀಡ್ ಮಾಡಬಹುದು. ಅದೇ ತರ ಎಕ್ಸ್ಟೆಂಡೆಡ್ ಕ್ರೆಡಿಟ್ ಪೀರಿಯಡ್ಸ್ಗಳನ್ನು ಆಫರ್ ಮಾಡೋ ಮೂಲಕ ಡಿಸ್ಟ್ರಿಬ್ಯೂಟರ್ಸ್ ಜೊತೆಗೆ ಒಳ್ಳೆ ಟರ್ಮ್ಸ್ ಅಲ್ಲಿದ್ದು ಅಲ್ಲಿ ಮತ್ತೆ ಸೇಲ್ಸ್ ಇನ್ಫ್ಲೇಷನ್ ಮಾಡಲಾಗುತ್ತೆ. ಭಾರತದಲ್ಲಿ ಫಾಲೋ ಮಾಡುವಂತಹ ಎಕ್ರೂವಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಪ್ರಕಾರ ಕಂಪನಿಗಳು ಅದರ ಸೇಲ್ಸ್ ಹಾಗೂ ಪ್ರಾಫಿಟ್ಸ್ಗಳನ್ನು ಆಕ್ಚುಯಲ್ ಆಗಿ ಪೇಮೆಂಟ್ ರಿಸೀವ್ ಮಾಡುವ ಮೊದಲೇ ಬುಕ್ ಮಾಡ್ತವೆ. ಅಂದ್ರೆ ಉದಾಹರಣೆಗೆ ಕಂಪನಿ ಒಂದು 100 ರೂಪೀಸ್ ಪ್ರಾಡಕ್ಟ್ ಅನ್ನ ಸೆಲ್ ಮಾಡಿದ್ರೆ ಆಕ್ಚುಲಿ ಅದಕ್ಕೆ ಕ್ಯಾಶ್ ರಿಸೀವ್ ಆಗದೆ ಇದ್ರೂ ಕೂಡ ಕಂಪನಿ ಇದನ್ನು ಸೇಲ್ಸ್ ಅಂತ ತೋರಿಸುತ್ತೆ. ಹಾಗೆ ಪ್ರಾಫಿಟ್ ಅಲ್ಲಿ ಕೂಡ ಇದು ರಿಫ್ಲೆಕ್ಟ್ ಆಗಿರುತ್ತೆ. ಸೊ ಯಾವಾಗ ಕಂಪನಿ ಈ ನೋಷನಲ್ ಪ್ರಾಫಿಟನ್ನು ಕ್ಯಾಶ್ ಪ್ರಾಫಿಟ್ಗೆ ಕನ್ವರ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೋ ಆಗ ಎಲ್ಲ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತವೆ. ಸೊ ಇದನ್ನು ಸ್ಪಾಟ್ ಮಾಡೋದು ಹೇಗೆ? ಇದಕ್ಕೆ ನಾವು ಯೂಸ್ ಮಾಡುವಂತಹ ರೇಷೋ CFO by EBITDA. CFO ಅಂದರೆ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್, ಹಾಗೆ ಎಬಿಟಾ ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್. ಸೊ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್ ಅಂದರೆ ಏನು? ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್ ಅಂದರೆ ಕಂಪನಿಗೆ ಅದರ ಕೋರ್ ಆಪರೇಷನ್ಸ್ ಇಂದ ಬರುವಂತಹ ಕ್ಯಾಶ್.
ಈಗ ಕೋರ್ ಆಪರೇಷನ್ಸ್ ಅಂದರೆ ಕಂಪನಿ ಅದರ ಗೂಡ್ಸ್ ಹಾಗೂ ಸರ್ವಿಸಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು, ಕಂಪನಿ ಅದನ್ನು ಮಾರ್ಕೆಟ್ ಮಾಡುವಂಥದ್ದು, ಸೇಲ್ ಮಾಡುವಂತಹ ಕಾಸ್ಟ್, ಹಾಗೆ ಕಂಪನಿ ಅದರ ಇನ್ವೆಂಟ್ರಿಯನ್ನು ಮೇಂಟೈನ್ ಮಾಡುವಂತಹ ಕಾಸ್ಟ್, ಅದರ ಪೇಮೆಂಟ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು, ಸಪ್ಲೈಯರ್ಸಿಗೆ ಪೇಮೆಂಟ್ ಮಾಡುವಂಥದ್ದು, ಹಾಗೆ ಎಂಪ್ಲಾಯೀಸಿಗೆ ಪೇಮೆಂಟ್ ಮಾಡುವಂಥದ್ದು, ಇದೆಲ್ಲ ಕಂಪನಿಯ ಒಂದು ಕೋರ್ ಆಪರೇಷನ್ಸ್ ಆಗುತ್ತೆ. ಸೊ ಈ ಕೋರ್ ಆಪರೇಷನ್ಸ್ಗಳನ್ನೆಲ್ಲ ಕನ್ಸಿಡರ್ ಮಾಡಿ ಬರುವಂತಹ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್ ಆಗುತ್ತೆ. ಸೊ ಈ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಮೊದಲಿಗೆ ಪ್ರಾಫಿಟ್ಸ್ ಬಿಫೋರ್ ಟ್ಯಾಕ್ಸಸ್ ಇಂದ ಸ್ಟಾರ್ಟ್ ಮಾಡಬೇಕು. ಇದರಿಂದ ಡಿಪ್ರಿಸಿಯೇಷನ್ ಹಾಗೂ ಅಮೋರ್ಟೈಸೇಷನ್ ಅಂತಹ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಗಳನ್ನೆಲ್ಲ ಆಡ್ ಬ್ಯಾಕ್ ಮಾಡಬೇಕಾಗುತ್ತೆ. ನಂತರ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್ ನ ಪಾರ್ಟ್ ಅಲ್ಲದೆ ಆಗಿರುವ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅನ್ನ ಕೂಡ ಆಡ್ ಬ್ಯಾಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾನ್ ಆಪರೇಟಿಂಗ್ ಇನ್ಕಮ್ ಆದಂತಹ ಡಿವಿಡೆಂಡ್ ಗಳನ್ನ ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ಕಂಪನಿಯ ಕೋರ್ ಆಪರೇಷನ್ಸ್ ಇಂದ ಬಂದಂತಹ ಇನ್ಕಮ್ ಅಲ್ಲ. ಸೊ ಇದಿಷ್ಟು ಆದ ನಂತರ ನಾವು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ಗೆ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಾಗುತ್ತೆ. ಅಂದರೆ ಕಂಪನಿಯ ಟ್ರೇಡ್ ರಿಸಿವೇಬಲ್ಸ್, ಟ್ರೇಡ್ ಪೇಯಬಲ್ಸ್ ಹಾಗೆ ಇನ್ವೆಂಟ್ರೀಸ್ಗಳಲ್ಲಿ ಆದಂತಹ ಇನ್ಕ್ರೀಸ್ ಅಥವಾ ಡಿಕ್ರೀಸನ್ನು ಕೂಡ ನಾವು ಅಕೌಂಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಕಂಪನಿಯ ಆಪರೇಟಿಂಗ್ ಸೈಕಲ್ಗೆ ಸಂಬಂಧಪಟ್ಟಂತಹ ಕ್ಯಾಶ್ ಫ್ಲೋಸ್ಗಳು. ಅಂದರೆ ಕಂಪನಿ ಸೇಲ್ಸನ್ನು ಆಲ್ರೆಡಿ ಮಾಡಿ ಅದು ಇನ್ನೂ ಕ್ಯಾಶ್ ರಿಸೀವ್ ಮಾಡಿರದಿದ್ದರೆ ಇದು ಕಂಪನಿಗೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಅದೇ ಥರ ಕಂಪನಿ ಯಾವುದಾದ್ರೂ ಇನ್ವೆಂಟ್ರಿಯನ್ನು ಪರ್ಚೇಸ್ ಮಾಡಿದರೆ ಇನ್ವೆಂಟ್ರಿಯಲ್ಲಿ ಇನ್ಕ್ರೀಸ್ ಆಗಿರುತ್ತೆ. ಸೊ ಆ್ಯಕ್ಚುಯಲ್ ಪೇಮೆಂಟ್ ಆಗದೇ ಇದ್ದರೂ ಕೂಡ ಕಂಪನಿ ಕ್ಯಾಶನ್ನು ಈ ಇನ್ವೆಂಟ್ರಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ, ಹಾಗಾಗಿ ಇದು ಕಂಪನಿಗೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಸೊ ಟ್ರೇಡ್ ರಿಸಿವೇಬಲ್ಸಲ್ಲಿ ಇನ್ಕ್ರೀಸ್ ಆದರೆ ಅಥವಾ ಇನ್ವೆಂಟ್ರೀಸಲ್ಲಿ ಇನ್ಕ್ರೀಸ್ ಆದಾಗ ಕೂಡ ನಾವು ಅದನ್ನು ಆ ಡಿಫ್ರೆನ್ಸನ್ನು ಕ್ಯಾಶ್ ಫ್ಲೋಸಿಂದ ಲೆಸ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಟ್ಯಾಕ್ಸಸನ್ನು ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸಿಂದ ಡಿಡಕ್ಟ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ ನಂತರ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್ ಪಾಸಿಟಿವ್ ಆಗಿದ್ದರೆ ಕಂಪನಿ ಅದರ ಡೇ ಟು ಡೇ ಆಪರೇಷನ್ಸ್ಗಳನ್ನು ಮಾಡಲಿಕ್ಕೆ, ಫಾರ್ ಅ ಲಾಂಗ್ ಟೈಮ್ ಸಸ್ಟೈನ್ ಆಗಲಿಕ್ಕೆ, ಹಾಗೆ ಅದರ ಗ್ರೋತಿಗೆ ಬೇಕಾದಂತಹ ಕ್ಯಾಶನ್ನು ಅದು ಜನರೇಟ್ ಮಾಡ್ತಾ ಇದೆ ಅಂತ ಅರ್ಥ. ಅದೇ ಥರ ಕಂಪನಿಯ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್ ನೆಗೆಟಿವ್ ಆಗಿದ್ದರೆ ಕಂಪನಿ ಅದರ ಗ್ರೋತಿಗೆ ಅಥವಾ ಅದರ ಡೇ ಟು ಡೇ ಆಪರೇಷನ್ಸ್ಗೆ ಬೇಕಾದಂತಹ ಕ್ಯಾಶನ್ನು ಎಫೆಕ್ಟಿವ್ ಆಗಿ ಜನರೇಟ್ ಮಾಡ್ತಾ ಇಲ್ಲ ಅಂತ ನಾವು ಇಂಟರ್ಪ್ರಿಟ್ ಮಾಡ್ಬೋದು. ಓವರ್ ಆಲ್ ಆಗಿ ಹೇಳೋದಾದರೆ ಕಂಪನಿಯ ಫಿನಾನ್ಷಿಯಲ್ ಹೆಲ್ತ್ ಹಾಗೂ ಸಸ್ಟೈನಬಿಲಿಟಿಯನ್ನು ಅಸೆಸ್ ಮಾಡೋದಕ್ಕೆ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್ ಒಂದು ಎಫೆಕ್ಟಿವ್ ಮ್ಯಾಟ್ರಿಕ್ ಆಗಿದೆ. ಎಬಿಟಾ ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್. ಬೇಸಿಕಲಿ ಇದು ಕಂಪನಿ ಅದರ ಕೋರ್ ಆಪರೇಷನ್ಸಿಂದ ಜನರೇಟ್ ಮಾಡಿದಂತಹ ಪ್ರಾಫಿಟ್ಸ್. ಇದು ಬೇಸಿಕಲಿ ಕಂಪನಿಯ ಕ್ಯಾಶ್ ಆಪರೇಟಿಂಗ್ ಪ್ರಾಫಿಟ್ಸ್. ಇದರಲ್ಲಿ ಇಂಟ್ರೆಸ್ಟ್, ಟ್ಯಾಕ್ಸಸ್, ಡಿಪ್ರಿಸಿಯೇಷನ್ ಹಾಗೂ ಅಮೋರ್ಟೈಸೇಷನ್ ಅನ್ನು ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಇದು ಕಂಪನಿಯ ಪರ್ಫಾರ್ಮೆನ್ಸ್ ಹಾಗೂ ಪ್ರಾಫಿಟಬಿಲಿಟಿ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ಕೊಡುತ್ತೆ. ಇದು ಇನ್ವೆಸ್ಟರ್ಸ್ ಹಾಗೂ ಶೇರ್ ಹೋಲ್ಡರ್ಸ್ಗೆ ತುಂಬಾ ಹೆಲ್ಪ್ ಆಗುವಂತಹ ಮ್ಯಾಟ್ರಿಕ್ ಆಗಿದೆ. ಸೊ ಈ CFO by EBITDA ರೇಷೋ ಏನನ್ನ ಸಿಗ್ನಿಫೈ ಮಾಡುತ್ತೆ ಅಂತ ನೋಡೋಣ. ಟಾಪ್ ಲೈನ್ is vanity, the bottom line is sanity and cash is the ultimate reality. ಈ ಫೇಮಸ್ ಕೋಟನ್ನು ನೀವು ಕೇಳಿರ್ಬೋದು. ಹೈ ಪ್ರಾಫಿಟ್ಸ್ ಹಾಗೂ ರಿಟರ್ನ್ ರೇಷೋ ಇರುವಂತಹ ಕಂಪನಿಗಳು ನಮಗೆ ತುಂಬ ಸಿಗ್ಬೋದು. ಆದರೆ ಈ ಪ್ರಾಫಿಟ್ಸನ್ನು ಕ್ಯಾಶಿಗೆ ಕನ್ವರ್ಟ್ ಮಾಡೋದ್ರಲ್ಲಿ ಕಂಪನಿ ಸಕ್ಸೀಡ್ ಆಯ್ತಾ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗುತ್ತೆ. ಸೊ ಇಲ್ಲಿ CFO by EBITDA ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಇದರಿಂದ ಕಂಪನಿ ಅದರ ಎಬಿಡಾದಿಂದ ಎಷ್ಟು ಕ್ಯಾಶನ್ನು ಕನ್ವರ್ಟ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಯಿತು ಅನ್ನೋದು ನಮಗೆ ತಿಳಿಯುತ್ತೆ. ಈ ರೇಷೋ ಎಲ್ಲ ಕಂಪನಿಗಳಿಗೂ ಸೇಮ್ ಇರುತ್ತಾ? ಖಂಡಿತ ಇಲ್ಲ. ಇದು ಬೇಸ್ಡ್ ಆನ್ ಬೇರೆ ಬೇರೆ ಇಂಡಸ್ಟ್ರೀಸ್ ಹಾಗೆ ಬೇರೆ ಬೇರೆ ಕಂಪನಿಗಳಿಗೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಕಸ್ಟಮರ್ಸಿಗೆ ಡೈರೆಕ್ಟ್ ಆಗಿ ಸೆಲ್ ಮಾಡುವಂತಹ ಕಂಪನಿಗಳ CFO by EBITDA ರೇಷೋ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಇವರ ಟ್ರೇಡ್ ರಿಸಿವೇಬಲ್ಸ್ ಹಾಗೂ ಇನ್ವೆಂಟ್ರೀಸ್ ಕಮ್ಮಿ ಇರುತ್ತೆ. ಟ್ರೇಡ್ ರಿಸಿವೇಬಲ್ಸ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಬಿಲ್ಸ್, ಅಂದರೆ ಇದು ಕಂಪನಿ ರಿಸೀವ್ ಮಾಡಬೇಕಾಗಿದ್ದ ಹಣ. ಉದಾಹರಣೆಗೆ ನೀವೊಂದು ಮೂವಿ ಥಿಯೇಟ್ರಿಗೆ ಹೋಗಿ ಅಲ್ಲಿ ಒಂದು ಮೂವಿ ನೋಡಬೇಕಾದ್ರೆ ಒಂದು ಮೂವಿಗೆ ಅರೌಂಡ್ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ನೀವು ಮೂವಿ ನೋಡಬೇಕಾದ್ರೆ ನಾನು ಮೂವಿ ನೋಡಿ ಬಂದು ಒಂದು 2 ತಿಂಗಳಾದಮೇಲೆ 100 ರೂಪಾಯಿ ಕೊಡ್ತೇನೆ ಅಂದರೆ ಆಗುತ್ತಾ? ಇಲ್ಲ ಅಲ್ವಾ? ನೀವು 100 ರೂಪಾಯಿ ಕೊಟ್ಟೇ ಆ ಮೂವಿಯನ್ನು ನೋಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಟ್ರೇಡ್ ರಿಸಿವೇಬಲ್ಸ್ ಇರುವುದಿಲ್ಲ. ಹಾಗಾಗಿ ಇಂತಹ ಕಂಪನಿಗಳ CFO by EBITDA ರೇಷೋ ಹೈ ಇರುತ್ತೆ. ಅದೇ ಟ್ರೇಡ್ ರಿಸಿವೇಬಲ್ಸ್ ಜಾಸ್ತಿ ಇರುವಂತಹ ಕಂಪನಿಗಳ CFO by EBITDA ರೇಷೋ ಕಮ್ಮಿ ಇರುತ್ತೆ. ಉದಾಹರಣೆ ಕೊಡೋದಾದರೆ ಹೋಲ್ಸೇಲರ್ಸ್, ರಿಟೇಲರ್ಸ್ ಹಾಗೂ ಡಿಸ್ಟ್ರಿಬ್ಯೂಟರ್ಸ್ಗೆ ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡ್ತಾರೆ. ಈ ಪ್ರಾಡಕ್ಟನ್ನು ಸಪ್ಲೈ ಮಾಡುವಾಗ ಅವರು ಕ್ರೆಡಿಟ್ ಪೀರಿಯಡನ್ನು ಕೂಡ ಆಫರ್ ಮಾಡ್ತಾರೆ. ಹಾಗಾಗಿ ಈ ಹೋಲ್ಸೇಲರ್ಸಲ್ಲಿ ಟ್ರೇಡ್ ರಿಸಿವೇಬಲ್ಸ್ ಹಾಗೂ ಇನ್ವೆಂಟ್ರೀಸ್ ಜಾಸ್ತಿ ಇರೋದ್ರಿಂದ ಈ ರೇಷೋ ತುಂಬ ಕಮ್ಮಿ ಇರುತ್ತೆ. ಸೊ ನಾವು ಈ ರೇಷೋ ಬೇಸಿಸ್ ಮೇಲೆ ಕಂಪ್ಯಾರಿಸನ್ ಮಾಡುವಾಗ ಒಂದೇ ಇಂಡಸ್ಟ್ರಿಯಲ್ಲಿ ಇರುವಂತಹ ಕಂಪನಿಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಐಡಿಯಲ್ ಆಗಿ ಹೇಳೋದಾದರೆ ಯಾವ ಕಂಪನಿಗಳ ರೇಷೋ 60%ಗಿಂತ ಜಾಸ್ತಿ ಇದೆಯೋ ಅಂಥ ಕಂಪನಿಗಳು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇಂಥ ಕಂಪನಿಗಳಲ್ಲಿ ಇನ್ವೆಂಟ್ರೀಸ್ ಹಾಗೂ ಟ್ರೇಡ್ ರಿಸಿವೇಬಲ್ಸಲ್ಲಿ ಸ್ಟಕ್ ಆಗಿರುವಂತಹ ಹಣ ಕಮ್ಮಿ ಇದೆ ಅಂತ ಅರ್ಥ. ಸೊ ನೀವೀಗ ಕೇಳ್ಬೋದು, ನಾವು ಯಾಕೆ CFO ಬೈ ಪ್ಯಾಟನ್ನು ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಲ್ಲ, ನಾವು ಯಾಕೆ CFO ಬೈ ಎಬಿಡಾವನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ ಅನ್ನೋದು. ಇದಕ್ಕೆ ಆನ್ಸರ್ ತುಂಬ ಸಿಂಪಲ್ ಆಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸಲ್ಲಿ ಅದರ್ ಇನ್ಕಮ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ಅದರ್ ಇನ್ಕಮ್ ಕಂಪನಿಯ ಕೋರ್ ಬಿಸ್ನೆಸ್ಸಿಂದ ಬಂದಂತಹ ಇನ್ಕಮ್ ಅಲ್ಲ. ಹಾಗಾಗಿ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನು ತಗೊಳ್ಳದೆ ಎಬಿಡಾ ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಅನ್ನು ತಗೊಳ್ತೇವೆ. ಈಗ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ CFO ಬೈ ಎಬಿಡಾ ರೇಷೋ ಎಷ್ಟಿರುತ್ತೆ ಅಂತ ನೋಡೋಣ. B2B ಬಿಸ್ನೆಸ್ಗಳಲ್ಲಿ ಐಡಿಯಲ್ ಆಗಿ ಈ ರೇಷೋ 60% ಇರುತ್ತೆ. ಅದೇ B2C ಅಂದರೆ ಬಿಸ್ನೆಸ್ ಟು ಕಸ್ಟಮರ್ಸ್ ಇರುವಂತಹ ಬಿಸ್ನೆಸ್ಗಳಲ್ಲಿ ಐಡಿಯಲ್ ಆಗಿ ಈ ರೇಷೋ ಅರೌಂಡ್ 70% ಇರುತ್ತೆ. ಮೊದಲಿಗೆ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ಗಳ CFO ಬೈ ಎಬಿಡಾ ರೇಷೋವನ್ನು ನೋಡೋಣ. ಈ ಸೆಕ್ಟರಲ್ಲಿ ಈ ರೇಷೋ ಹೈ ಇರುತ್ತೆ. ಸೊ ನಾವಿಲ್ಲಿ ನೋಡಿದ್ರೆ ಜುಬಿಲೆಂಟ್ ಫುಡ್ ವರ್ಕ್ಸ್ ಲಿಮಿಟೆಡ್ನ CFO ಬೈ ಎಬಿಡಾ ರೇಷೋ 81.01% ಇದೆ. ದೇವ್ಯಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್ನ ರೇಷೋ 91.67% ಇದೆ. ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಲಿಮಿಟೆಡ್ನ ರೇಷೋ 82.21% ಇದೆ. ಹಾಗೆ ಸಫೈರ್ ಫುಡ್ ಇಂಡಿಯಾ ಲಿಮಿಟೆಡ್ನ ರೇಷೋ 115.16% ಇದೆ. ಸೊ ಇಲ್ಲಿ ನಾವು ನೋಡಿದ್ರೆ ಎಲ್ಲ ಕಂಪನಿಗಳ ರೇಷೋಸ್ 70%ಗಿಂತ ಜಾಸ್ತಿ ಇದೆ. ಅಂದರೆ ಈ ಎಲ್ಲ ಕಂಪನಿಗಳು ಕ್ಯಾಶನ್ನು ಎಫೆಕ್ಟಿವ್ ಆಗಿ ಜನರೇಟ್ ಮಾಡ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿ ಬಗ್ಗೆ ನೋಡೋಣ. ಸೊ ಇಲ್ಲಿ ಅಪಾರ್ ಇಂಡಸ್ಟ್ರೀಸ್ ಲಿಮಿಟೆಡ್ 40.46%, ಆಲ್ಗೈ ಇಕ್ವಿಪ್ಮೆಂಟ್ಸ್ ಲಿಮಿಟೆಡ್ 20.47%, ಭಾರತ್ ಫೋರ್ಜ್ ಲಿಮಿಟೆಡ್ 24.49%, ಹಾಗೆ ರಾಮಕೃಷ್ಣ ಫೋರ್ಜಿಂಗ್ಸ್ ಲಿಮಿಟೆಡ್ 7.37%. ಇಲ್ಲಿ ನೀವು ನೋಡಿದ್ರೆ ಎಲ್ಲ ಕಂಪನಿಗಳ CFO ಬೈ ಎಬಿಡಾ ರೇಷೋ 60%ಗಿಂತ ಕಮ್ಮಿ ಇದೆ. ಯಾಕಂದರೆ ಇದೆಲ್ಲ ಕ್ಯಾಪಿಟಲ್ ಇಂಟೆನ್ಸಿವ್ ಕಂಪನಿಗಳು. ಹಾಗಾಗಿ ಇಲ್ಲಿ ಟ್ರೇಡ್ ರಿಸಿವೇಬಲ್ಸ್ ಹಾಗೂ ಇನ್ವೆಂಟ್ರೀಸ್ ಜಾಸ್ತಿ ಇರುತ್ತೆ. ಈ ಥರದ ಕಂಪನಿಗಳಲ್ಲಿ ಯಾವಾಗಲೂ ಅದರ CFO ಬೈ ಎಬಿಡಾ ರೇಷೋ ಕಮ್ಮಿ ಇರುತ್ತೆ. ನೆಕ್ಸ್ಟ್ ನಾವು ಕೆಮಿಕಲ್ ಸೆಕ್ಟರನ್ನು ನೋಡಿದ್ರೆ ಪಿಡಿಲೈಟ್ ಇಂಡಸ್ಟ್ರೀಸ್ ಲಿಮಿಟೆಡ್ 50.13%, SRF ಲಿಮಿಟೆಡ್ 65.47%, ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಲಿಮಿಟೆಡ್ 38.79%, ಹಾಗೆ ದೀಪಕ್ ನೈಟ್ರೇಟ್ ಲಿಮಿಟೆಡ್ 50.09%. ಸೊ ಇಲ್ಲಿ ಕೂಡ CFO ಬೈ ಎಬಿಡಾ ರೇಷೋ 60%ಗಿಂತ ಕಮ್ಮಿ ಇದೆ. ಸೊ ಕಂಪನಿಗಳಲ್ಲಿ ಈ CFO ಬೈ ಎಬಿಡಾ ರೇಷೋ 60%ಗಿಂತ ಕಮ್ಮಿ ಇದೆ ಅಂದಾಕ್ಷಣ ಆ ಕಂಪನಿಗಳಲ್ಲಿ ಫ್ರಾಡ್ ನಡೀತಾ ಇದೆ ಅಂತ ಅರ್ಥ ಅಲ್ಲ. ಜಸ್ಟ್ ಈ ರೇಷೋವನ್ನು ತಗೊಂಡು ನೀವು ಖಂಡಿತ ಇಲ್ಲಿ ಫ್ರಾಡ್ ನಡೀತಾ ಇದೆ ಅಂತ ಜಸ್ಟಿಫೈ ಮಾಡೋದು ಸಾಧ್ಯ ಆಗೋದಿಲ್ಲ. ಇದು ಜಸ್ಟ್ ಒಂದು ಬೇಸ್ ಅಷ್ಟೇ. ನೀವು ಈ ಬೇಸನ್ನು ಯೂಸ್ ಮಾಡಿಕೊಂಡು ಫರ್ದರ್ ಕಂಪನಿಯ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಅಲ್ಲಿ ಏನು ಆ್ಯಕ್ಚುಲಿ ನಡೀತಾ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಹೀಗೆ ನೀವು ಈ ರೇಷೋ 60%ಗಿಂತ ಕಮ್ಮಿ ಇದ್ದಾಗ ನೀವು ಬಾರೋವಿಂಗ್ ಲೆವೆಲ್ಸನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಯಾವ ಕಂಪನಿಯ CFO ಬೈ ಎಬಿಡಾ ರೇಷೋ ತುಂಬ ಲೋ ಇರುತ್ತೋ ಅಂಥ ಕಂಪನಿಗಳು ಬಾರೋವಿಂಗ್ಸನ್ನು ತುಂಬ ತಗೊಳ್ತವೆ. ಯಾಕಂದರೆ ಅವರಿಗೆ ಡೇ ಟು ಡೇ ಫಂಕ್ಷನಿಂಗಿಗೆ ಕ್ಯಾಶ್ ಬೇಕಾಗುತ್ತೆ. ಹಾಗಾಗಿ ಅವರು ಡೆಟ್ಸನ್ನು ತಗೊಳ್ತಾರೆ. ಯಾವಾಗ ಕಂಪನಿ ಜಾಸ್ತಿ ಬಾರೋವಿಂಗ್ಸನ್ನು ಮಾಡುತ್ತೋ ಆಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಇದು ಒಳ್ಳೆಯ ಸೈನ್ ಅಲ್ಲ. ಸೊ ಈ ರೇಷೋದ ಜೊತೆಗೆ ನಾವು ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಾದ P&L, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್, ಫುಟ್ ನೋಟ್ಸ್ ಇರ್ಬೋದು, ಇದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಇದಲ್ಲದೆ ಫ್ರಾಡನ್ನು ಇಂಡಿಕೇಟ್ ಮಾಡುವಂತಹ ಬೇರೆ ವಿಷಯಗಳನ್ನು ಕೂಡ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಅಂದರೆ ಕೀ ಎಕ್ಸಿಕ್ಯೂಟಿವ್ಸ್ ಅಥವಾ ಆಡಿಟರ್ಸ್ಗಳ ಫ್ರೀಕ್ವೆಂಟ್ ಟರ್ನ್ ಇರ್ಬೋದು, ಅಥವಾ ಅನ್ಯೂಶುವಲ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಅಥವಾ ಇನ್ಕನ್ಸಿಸ್ಟೆನ್ಸೀಸ್ ಇನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆಗಿರ್ಬೋದು, ಇಂತಹ ವಿಷಯಗಳನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನಿಮಗೂ ನೀವು ಅನಲೈಸ್ ಮಾಡಿದಂತಹ ಯಾವುದಾದ್ರು ಕಂಪನಿಗಳಲ್ಲಿ ಈ ಥರದ ಸಸ್ಪಿಷಿಯಸ್ ಥಿಂಗ್ಸ್ ಸಿಕ್ಕಿದ್ರೆ ನೀವು ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಇನ್ಫಾರ್ಮೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ ಅಲ್ಲ. ಸೊ ಮತ್ತೆ ಬರ್ತೀನಿ ಇನ್ನಷ್ಟು ಎಫೆಕ್ಟಿವ್ ವಿಡಿಯೋಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.